ಸ್ನೇಹಿತರೆ, ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸರಿಯಿಲ್ಲ ಅಂದರೆ ಸಾಕು, ಹಲವಾರು ರೀತಿಯ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತವೆ. ಅದರಲ್ಲೂ ತಾಯಿಯರಿಗೆ ಯಾವ ರೀತಿಯಿಂದ ಈ ಅನಾರೋಗ್ಯ ಸಮಸ್ಯೆ ಬಂದಿದೆ ಅಂತ ತಿಳಿದುಕೊಳ್ಳೋದೇ ದೊಡ್ಡ ಸವಾಲಾಗಿರುತ್ತೆ. ಕೆಲವೊಂದು ಅನಾರೋಗ್ಯಗಳು ಆಸ್ಪತ್ರೆಗೆ ಸಂಬಂಧಿಸಿದರೆ, ಕೆಲವೊಂದು ನಮ್ಮ ದೇವ ನಂಬಿಕೆಗೆ ಸಂಬಂಧವನ್ನು ಪಟ್ಟಿರುತ್ತೆ. ಅದರಲ್ಲಿ ಮುಖ್ಯವಾದದ್ದು ಬಾಲಾಗ್ರಹ. ಏನಿದು ಬಾಲಾಗ್ರಹ ಅಥವಾ ಬಾಲಾರಿಷ್ಟ ದೋಷ? ಎಲ್ಲರೂ ಕೇಳಿ ಇರ್ತೀರಾ. ಬಾಲಾಗ್ರಹ ಪುಸ್ತಕ ಅಥವಾ ಬಾಲಾಗ್ರಹ ತಾಳಿಯನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹಾಕಿರ್ತೀವಿ. ಹಾಗಾದರೆ ಏತಕ್ಕಾಗಿ ಈ ಬಾಲಾಗ್ರಹ ಪುಸ್ತಕವನ್ನು ತಲೆ ಕೆಳಗೆ ಇಡ್ತೀವಿ? ಬಾಲಗ್ರಹದ ತಾಯ್ತವನ್ನು ಏತಕ್ಕಾಗಿ ನಾವು ಮಗುವಿಗೆ ಕಟ್ತೀವಿ? ಗ್ರಹಗತಿಗಳು ಸರಿಯಾಗಿಲ್ಲದಿದ್ದರೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತವೆ ಅಂತ ಕೇಳಿರ್ತೀವಿ. ಈ ಗ್ರಹಗತಿಗಳು ಹಿರಿಯರನ್ನು ಮಾತ್ರವಲ್ಲ, ಮಕ್ಕಳಿಗೂ ಕೂಡ ಕಾಡುತ್ತೆ. ಅದನ್ನೇ ಬಾಲಾಗ್ರಹ ಅಂತ ನಮ್ಮ ಹಿರಿಯರು ಹೇಳೋದು. ಬಾಲಾಗ್ರಹ ಎಂಬ ಯಾವುದೇ ಗ್ರಹ ಇಲ್ಲ, ಆದರೆ ಮಕ್ಕಳಿಗೆ ಕಾಡುವ ಕೆಲವೊಂದು ಸಮಸ್ಯೆಗಳನ್ನು ಬಾಲಗ್ರಹ ಅಥವಾ ಬಾಲಾಗ್ರಹ ಚೇಷ್ಟೆ ಅಂತ ಕರೀತಾರೆ. ಮಕ್ಕಳನ್ನು ಎಷ್ಟೇ ಜಾಗರೂಕತೆಯಿಂದ ನೋಡಿಕೊಂಡ್ರೂ ಕೆಲವೊಮ್ಮೆ ಅವರು ಸಣ್ಣ ಪುಟ್ಟ ವಿಚಾರಕ್ಕೆ ಬಹಳ ರಚ್ಚೆ ಹಿಡಿತಾರೆ. ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳ್ತಾರೆ. ನಗೋದು, ಆಗಾಗ್ಗೆ ಕಣ್ಣನ್ನು ಮುಚ್ಚಿಬಿಡೋದು ಅಥವಾ ದೈಹಿಕ ಬದಲಾವಣೆಗಳಾಗುವುದು, ಮಂಕಾಗುವುದು, ಸಣ್ಣ ಆಗುವುದು, ಅಲ್ಲನ್ನು ಕಡಿಯೋದು, ಹೀಗೆ ವಿಚಿತ್ರ ರೀತಿಯ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ಅಂಗವಿಕಲತೆಯಂತಹ ಅನಾರೋಗ್ಯ ಕೂಡ ಬರಬಹುದು. ಈ ಮಾನಸಿಕ ದೈಹಿಕ ಸಮಸ್ಯೆಗಳು ಅವರು ಬೆಳೆದು ದೊಡ್ಡವರಾದ ಮೇಲೂ ಕೂಡ ಕಾಡಬಹುದು. ಕಡೆಗೆ ಪ್ರಾಣಕ್ಕೂ ಕೂಡ ಸಂಚಾರ ಬಂದರೂ ಬರಬಹುದು. ಇದಕ್ಕೆಲ್ಲ ಕಾರಣ ಬಾಲಾಗ್ರಹ ಚೇಷ್ಟೆ ಅಂತ ಹಿರಿಯರು ಹೇಳ್ತಾರೆ. ಸಾಮಾನ್ಯವಾಗಿ ಬಾಲಾಗ್ರಹ ಸಮಸ್ಯೆ ಮಕ್ಕಳು ಹುಟ್ಟಿದಾಗಿನಿಂದ 7 ವರ್ಷದ ತನಕ ಕಾಡುತ್ತೆ. ಕೆಲವು ಮಕ್ಕಳಿಗೆ 12 ವರ್ಷಗಳವರೆಗೆ ಕಾಡಬಹುದು. ಬಾಲಾಗ್ರಹ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಪ್ರಾರಂಭವಾಗಬಹುದು. ಮಹಿಳೆ ಗರ್ಭಿಣಿಯಾಗಿದ್ದಾಗ ನಾನಾ ಕಾರಣಗಳಿಂದ ಆಕೆ ಅನುಭವಿಸುವಂತಹ ಮಾನಸಿಕವಾದ ಒತ್ತಡ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದನ್ನು ಬಾಲಾಗ್ರಹ ಅಂತ ಕರೆಯೋದು. ಕೆಲವರು ಮಾರುಕಟ್ಟೆಯಲ್ಲಿ ದೊರೆಯುವ ಬಾಲಾಗ್ರಹ ಪುಸ್ತಕವನ್ನು ಮನೆಗೆ ತಂದು ಅದನ್ನು ಮಗುವಿಗೆ ತಲೆದಿಂಬಿನ ಕೆಳಗಡೆ ಇಡ್ತಾರೆ. ಆದರೆ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ತಾಯಿ ಗರ್ಭಿಣಿ ಆದಾಗಿನಿಂದ ಕೂಡ ಆಕೆ ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿರಬೇಕು. ಇಲ್ಲದಿದ್ದರೆ ಅದು ಸಂತೋಷವೇ ಆಗಲಿ ನೋವೇ ಆಗಲಿ ಮಗುವಿನ ಮೇಲೆ ಪರಿಣಾಮ ಬೀರುವುದಂತೂ ಖಂಡಿತ. ಇದಕ್ಕಾಗಿ ಕೆಲವೆಡೆ ಗರ್ಭವತಿ ಚಿಕಿತ್ಸೆ, ಬಾಣಂತಿ ಚಿಕಿತ್ಸೆ ಅಥವಾ ಬಾಲಗ್ರಹ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಆದರೆ ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯವಿಲ್ಲ. ಬಾಲಗ್ರಹದ ಬಗ್ಗೆ ಅರಿತಿರುವ ದೇಶೀಯ ನಿಪುಣ ವೈದ್ಯರು ಈ ಚಿಕಿತ್ಸೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಆರೋಗ್ಯ ಸರಿಯಿಲ್ಲ ಅಂದಾಕ್ಷಣ ಎಲ್ಲವೂ ಕೂಡ ಬಾಲಾಗ್ರಹ ಸಂಬಂಧಪಟ್ಟದ್ದು ಆಗಿದೆ ಅಂತ ತಿಳಿಯೋದು ಬೇಡ, ಹೆದರೋದು ಕೂಡ ಬೇಡ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇರಬಹುದು ಅಂತ ಕೂಲಂಕಷವಾಗಿ ಗಮನಿಸಿ ಹಿರಿಯರನ್ನು ಕೇಳಿ ಚರ್ಚಿಸಿ ಅದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನು ಮಕ್ಕಳಿಗೆ ರಾಹು ದಿಶೆ ಇದ್ದರೆ ಬಾಲಗ್ರಹ ಸಮಸ್ಯೆ ಕಾಡುತ್ತೆ. ತಂದೆ ತಾಯಿಗಳು ಮಕ್ಕಳು ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳೇ ಅವರಿಗೆ ಬಾಲಗ್ರಹವಾಗಿ ತೊಂದರೆ ನೀಡುತ್ತೆ. ಇದು 2 ವಿಧ. ಬಾಲಗ್ರಹ ಎಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಇನ್ನು ಬಾಲಾರಿಷ್ಟ ದೋಷ ಇದ್ದರೆ ಅದು ಮಗುವಿನ ಪ್ರಾಣಕ್ಕೆ ಕೂಡ ಕುತ್ತು ತರುತ್ತೆ. ಈ ಸಮಸ್ಯೆ ಇರೋರಿಗೆ 9, 19, 29, 39, 49 ಹೀಗೆ 9ರಿಂದ ಅಂತ್ಯವಾಗುವ ವಯಸ್ಸಿನಲ್ಲಿ ಬಹಳ ತೊಂದರೆ ಕಾಡುತ್ತೆ. ಹಾಗಾಗಿ ನಾವು ಬಹಳ ಹುಷಾರಾಗಿ ಮಕ್ಕಳನ್ನು ನೋಡ್ಕೋಬೇಕಾಗುತ್ತೆ. ಜಾತಕದಲ್ಲಿ ಶನಿ, ರಾಹು, ಕೇತು, ಚಂದ್ರ ನೀಚನಾಗಿದ್ದರೆ ಆ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ಸಮಸ್ಯೆ ಪರಿಹಾರಕ್ಕೆ ರಾಹು ಕೇತು ಶಾಂತಿ, ಬಾಲಗ್ರಹ ಬೀಜಾಕ್ಷರ ಮಂತ್ರ ಬರೆದಿರುವ ತಾಯತವನ್ನು ಕಟ್ಟಿಸುವುದು, ಮಗುವಿನ ತೂಕದಷ್ಟೇ ಉದ್ದಿನ ಕಾಳು ಅಕ್ಕಿಯನ್ನು ತುಲಾಭಾರ ಮಾಡಿಸುವುದು ತುಂಬಾ ಸೂಕ್ತ. ಒಂದು ವೇಳೆ ಮಗುವಿಗೆ ಬಾಲಾರಿಷ್ಟ ದೋಷ ಇದ್ದರೆ ಮಕ್ಕಳನ್ನು 12 ವರ್ಷಗಳವರೆಗೆ ಬಹಳ ಜಾಗರೂಕತೆಯಿಂದ ನೀವು ನೋಡಿಕೊಳ್ಬೇಕು. ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ಅಕ್ಕಿ, ಎಳ್ಳು, ತೊಗರಿಬೇಳೆ, ಉದ್ದಿನಕಾಳು, ಬೆಲ್ಲದ ತುಲಾಭಾರ, ಧನ್ವಂತರಿ ಹೋಮ ಮಾಡಿಸಿದ್ರೆ ಸಮಸ್ಯೆ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅದು ವೈಜ್ಞಾನಿಕವಾಗಿ ಬಗೆಹರಿಬೋದು. ಕೆಲವೊಂದು ಸಮಸ್ಯೆಗಳು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುತ್ತೆ. ಅಂತಹ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ಹಿರಿಯರು ಹೇಳುವಂತೆ ನಾವು ಕೇಳಿ ಅದರಿಂದ ಪರಿಹಾರವನ್ನು ಕಂಡುಕೊಳ್ಳುವುದು ಉಚಿತ ಅಂತ ನಮ್ಮ ನಂಬಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.